ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಶಶಿಧರ್ ತೀರ್ಥಹಳ್ಳಿ. ಸೇವಾ ಕನ್ನಡಿಗರು ಟ್ರಸ್ಟ್ ವತಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನೀವು ನೋಡ್ತಿರ್ಬೋದು, ಸೇವಾ ಕನ್ನಡಿಗರು ಟ್ರಸ್ಟ್ ವತಿಯಿಂದ ರಂಗಭೂಮಿ ಟ್ರಸ್ಟ್ ಕೊಡಗು ಪ್ರಸ್ತುತಿ ಅಂದರೆ ನಮ್ಮ ಅಡ್ಡಂಡ ಕಾರ್ಯಪ್ಪನವ್ರು ಏನಿದ್ದಾರೆ ಅವರು ಸಾಕಷ್ಟು ನಾಟಕಗಳನ್ನ ಬರೆದಿದ್ದಾರೆ. ಮುಂದುವರೆದಾಗಿ ಮತ್ತೊಂದು ಹೊಸ ನಾಟಕವನ್ನು ಬರೆದಿದ್ದಾರೆ, ಅದೇ ಗಾಂಧಿ ಹತ್ಯೆಯ ಸತ್ಯ. ಈ ಒಂದು ನಾಟಕದ ಸತ್ಯವನ್ನ ಅನಾವರಣ ಮಾಡಲಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ನಾಟಕವನ್ನು ಏನು ಬರೆದಿದ್ದಾರೆ ಅದನ್ನ ಇವತ್ತು ಸಾಕಷ್ಟು ಪ್ರೆಸ್ನವರಾಗಿರ್ಬೋದು, ಗಣ್ಯಾತಿ ವ್ಯಕ್ತಿಗಳ ಮುಂಭಾಗದಲ್ಲಿ ಅದನ್ನ ಓದುವಂತಹ ಕೆಲಸಗಳಾಗುತ್ತೆ. ಸುಮಾರು 2-2.5 ಗಂಟೆಗಳ ಇರುವಂತಹ ನಾಟಕವನ್ನ ಸತತವಾಗಿ ಈಗ ಓದಲಿಕ್ಕೆ ಶುರುವಾಗ್ತಾ ಇದೆ. ಹಾಗಾಗಿ ನಾವು ಇವತ್ತೆಲ್ಲ ಈ ಸೇವಾ ಕನ್ನಡ ಟ್ರಸ್ಟ್ ವತಿಯಿಂದ ಇಲ್ಲಿ ಸೇರಿದ್ದೇವೆ. ಬನ್ನಿ, ಇವತ್ತಿನ ಒಂದು ನಾಟಕದಲ್ಲಿ ಏನೇನಿದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ನಮ್ಗೆ ಗಾಂಧಿಯನ್ನ ಹತ್ಯೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಮ್ಗೆ ಎಲ್ಲರೂ ಗೊತ್ತಿರುವಂತದ್ದು ನಾಥಾರಾಮ್ ಗೋಡ್ಸೆ ಅಂತ. ಆದ್ರೆ ಗಾಂಧಿ ಹತ್ಯೆಯನ್ನು ಯಾಕೆ ಮಾಡಿದ್ರು ನಾಥಾರಾಮ್ ಗೋಡ್ಸೆ ಅನ್ನೋದನ್ನ ಯಾರು ಕೂಡ ಹೇಳುವಂತವನ್ನ ಪ್ರಯತ್ನವನ್ನು ಮಾಡಿರಲ್ಲ. ಅಂತಹ ಪ್ರಯತ್ನವನ್ನ ಅಡ್ಡಂಡ ಕಾರ್ಯಪ್ಪನವರು ಮಾಡಿದ್ದಾರೆ. ಸುಮಾರು 44 ಪುಸ್ತಕಗಳನ್ನು ಓದಿ ಅದರಲ್ಲಿರುವಂತಹ ಸತ್ಯತೆಗಳನ್ನೆಲ್ಲ ಹುಡುಕಿ ಗಾಂಧಿಯನ್ನ ಹತ್ಯೆ ಯಾಕೆ ಮಾಡಿದ್ರು ಅನ್ನೋದನ್ನ ನಮಗೆ ತಿಳಿಸ್ತಿದ್ದಾರೆ. ಬನ್ನಿ, ಇವತ್ತಿನ ಒಂದು ನಾಟಕದಲ್ಲಿ ಅಂದ್ರೆ ನಾಟಕದ ಒಂದು ಪ್ರಸ್ತುತಿಯನ್ನು ಓದುವ ಕಾರ್ಯಕ್ರಮದಲ್ಲಿ ಅವರ ಬಾಯಿಂದ ಸತತ 2 ಗಂಟೆಗಳ ಕುತ್ಕೊಂಡು ಕೇಳೋಣ. ಹಾಗೆ ಅವರ ಅಭಿಪ್ರಾಯವನ್ನು ಕೇಳೋಣ, ಅವ್ರು ಯಾಕೆ ಈ ನಾಟಕವನ್ನು ಮಾಡ್ಬೇಕನ್ನಿಸ್ತು ಅನ್ನೋದು ಕೇಳೋಣ. ಹಾಗೆ ಬಂದಿರುವಂತಹ ವೀಕ್ಷಕರನ್ನು ಕೂಡ, ಹಾಗೆ ಸೇವಾ ಕನ್ನಡ ಟ್ರಸ್ಟ್ ಅವ್ರನ್ನೂ ಕೂಡ ಕೇಳುವಂತಹ ಪ್ರಯತ್ನಗಳನ್ನ ಮಾಡೋಣ. ಸ್ನೇಹಿತರೆ, ಈ ಒಂದು ನಾಟಕ ಓದುವ ಪ್ರಸ್ತುತಿ ಸರಿಯಾದ ಸಮಯಕ್ಕೆ ಭಾರತ ಮಾತೆಗೆ ನಮನ ಸಲ್ಲಿಸುವುದರ ಮುಖೇನ ಆರಂಭವಾಯಿತು. ಬನ್ನಿ ಸ್ನೇಹಿತರೆ, ಅಡ್ಡಂಡ ಕಾರ್ಯಪ್ಪನವರು ತಾವು ರಚಿಸಿದ ಗಾಂಧಿ ಹತ್ಯೆಯ ಸತ್ಯ ನಾಟಕವನ್ನು ಓದಲಿದ್ದಾರೆ. ಅದರ ಕೆಲವು ತುಣುಕುಗಳನ್ನು ನೋಡಿಕೊಂಡು ಬರೋಣ. ನನ್ನ ಅಜೆಂಡಾ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ನಾಟಕ ಮಾಡ್ತಿರೋದು ಹಣಕಾಸಿಗೋ ಅಥವಾ ಇನ್ನೊಬ್ಬರಿಗೆ ಮನರಂಜನೆ ಕೊಟ್ಟು ನಗಿಸಲಿಕ್ಕೋ, ಈಗ ನಗೆ ಹಬ್ಬ ಇರ್ತದಲ್ಲ ಆ ಥರಕ್ಕೋ ಅಲ್ಲ. ನಂದು ಸ್ಪಷ್ಟವಾದ ಏಮೆ ಒಂದು ಹಿಂದುತ್ವ, ಹಿಂದೂ ಧರ್ಮ, ಮತ್ತೊಂದು ರಾಷ್ಟ್ರೀಯತೆ. ಇದೆರಡೇ ನನ್ನ ಅಜೆಂಡೆ. ನಮ್ಮ ಎಡಪಂಥೀಯ ನನ್ನ ಗೆಳೆಯರಿಗೆ ಇದು ಬೇಡದೆ ಅಂತ ಅನಿಸ್ಬೋದು, ಆದರೆ ನನ್ನ ಎರಡೇ ಅಜೆಂಡಾ, ಅದರಲ್ಲಿ ಮುಲಾಜೇ ಇಲ್ಲ. ನಾನು ಹೇಳ್ಕೊಳ್ಳದೆ ಬ್ಯಾಕಲ್ಲಿ ಹಾಕುವಂಥ ಮನುಷ್ಯ ಅಲ್ಲ. ಗಾಂಧಿ ಹತ್ಯೆಯ ಸತ್ಯ ನಾಟಕವನ್ನು ಸುಮಾರು 47 ಪುಸ್ತಕಗಳನ್ನು ನಾನು ಅಧ್ಯಯನಕ್ಕೆ ಒಳಪಡಿಸಿದ್ದೇನೆ. ನಾವು ಇದೆಲ್ಲ ಆದಮೇಲೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕಲಾವಿದರಿಗೆ ತರಬೇತಿ ಕೊಡ್ತೇನೆ. ಅಲ್ಲಿಂದ ಇಡೀ ರಾಜ್ಯದಲ್ಲಿ ಇದನ್ನು ಪ್ರದರ್ಶನ ಮಾಡ್ತಾ ಹೋಗ್ತೇವೆ. ಅನೇಕ ಚರಿತ್ರೆಯ ವಿದ್ವಾಂಸರು ಬರೆದಿರುವ ಪುಸ್ತಕಗಳನ್ನು ನಾನು ಅವಲೋಕಿಸಿ ಅಧ್ಯಯನ ಮಾಡಿ, ಆದರೆ ಮಾಡಿರೋದು ನಾನು ಬರೆದಿರೋದು ನಾಟಕ ರೂಪದಲ್ಲಿ. ಅದನ್ನು ಹೇಳಕ್ಕೆ ಹೊರಡ್ತೇನೆ. ಮೊದಲು ನಾನು ಗಾಂಧಿ ಹತ್ಯೆಯ ಸತ್ಯ ಅಂತ ಇದಕ್ಕೆ ಟೈಟ್ಲ್ ಕೊಟ್ಟಿದ್ದೀನಿ. 1948 ಜನವರಿ 30ರಂದು ಗಾಂಧಿಯ ಹತ್ಯೆ ಆಗುತ್ತೆ. ನಾಥಾರಾಮ್ ಗೋಡ್ಸೆ ಅಂತ ಹೇಳುವವರು ಅವರನ್ನು ಪಿಸ್ತೂಲಿನಿಂದ ಗುಂಡಿಟ್ಟು ಕೊಲ್ತಾರೆ. ನಾನು ಆ ದೃಷ್ಟಿಯಿಂದ ಯಾರೇ ಒಬ್ಬನನ್ನು ಹತ್ಯೆ ಮಾಡುವುದನ್ನು ನಾನು ವಿರೋಧಿಸುತ್ತೇನೆ, ಇದನ್ನು ಖಂಡಿಸುತ್ತೇನೆ. ಈ ಹತ್ಯೆಯ ವಿಚಾರ ಏನಿದೆ, ಯಾಕಾಗಿ ಅವನು ಕೊಂದ, ಈ ಗೋಡ್ಸೆ ಯಾರು, ಇದನ್ನು ಯಾರೂ ತಿಳ್ಕೊಳ್ಬಾರದು ಅಂತ ಮುಚ್ಚಿಟ್ಟಿದೆಯಲ್ಲ ಇಷ್ಟರವರೆಗೆ, ಇದರ ಬಗ್ಗೆ ನನ್ನ ವಿರೋಧ ಇದೆ. ಅವನನ್ನು ಹತ್ಯೆ ಮಾಡಿದವನು ಏನು ಕಳ್ಳನೋ, ಸುಳ್ಳನೋ, ಕ್ರೂರಿಯೋ, ಭಯೋತ್ಪಾದಕನೋ, ಉಗ್ರಗಾಮಿಯೋ, ಅಥವಾ ಅಫ್ಘಾನಿಸ್ತಾನದಿಂದ ಬಂದವನೋ, ಅಥವಾ ಪಾಕಿಸ್ತಾನದ ನೆರವು ಪಡೆದವನೋ ಗೊತ್ತಾಗಲಿ ಅಲ್ಲ, ಅವನು ಯಾರು ನಾಥಾರಾಮ್ ಗೋಡ್ಸೆ, ಇದನ್ನು ತಿಳ್ಕೊಳ್ಬಾರದು ಅಂತ ನಮ್ಮ ಸರ್ಕಾರ, ಜವಾಹರ್ಲಾಲ್ ನೆಹರು ಸರ್ಕಾರದಿಂದ ಹಿಡಿದು 2015ರವರೆಗೆ ನಿಷೇಧ ಹೇರಿತ್ತು. ಗಾಂಧಿ ಟೋಪಿ, ಜುಬ್ಬಾ, ಪೈಜಾಮ ಧರಿಸಿದ 4-5 ಜನ ಹುಚ್ಚೆದ್ದು ಕುಣಿಯುತ್ತಾ ರಂಗಕ್ಕೆ ಪ್ರವೇಶ ಸಿಕ್ಕಿತು, ದೊರಕಿತು ಸ್ವಾತಂತ್ರ್ಯ, ತಕತೈ ಧಿಮ್ತಕ ಕುಣಿಯುವ ಭಾಗ್ಯ. ಈ ಗಾಂಧಿವಾದಿಗಳು ಅವರು ಗಾಂಧಿಗಳಲ್ಲ. ಅಧಿಕಾರ ದೊರಕಿತು ನಮ್ಮವರ ಕೈಗೆ, ಗಾಂಧಿ ನೆಹರು ಕೊಟ್ಟರು ನಮಗೆ ಇಬ್ರೇ. ಚರಿತ್ರೆಯ ಸತ್ಯವಾಗಲಿ ಇದೇ ಎಂದೆದ್ದು ಎರಡೇ ಹೆಸರು, ನಿತ್ಯ ಪಾಠದಿ ಕಲಿಯಿರಿ ಇದನ್ನೇ ಎಂದೆದ್ದು. ಸಂಸತ್ತಿನಲ್ಲಿ ನೆಹರು ಅವರ ಚಾರಿತ್ರಿಕ ಭಾಷಣ ಮಾಡುವ ದೃಶ್ಯ ಕಾಣಿಸಿಕೊಳ್ತದೆ. ಅದು ಲಾಂಗ್ ಇಯರ್ಸ್ ಅಗೋ ವಿ ಮೇಡ್ ಟ್ರಸ್ಟ್ ವಿತ್ ಡೆಸ್ಟಿನಿ, I know the time comes when we shall dreams our pledge. ಭಗತ್ ಸಿಂಗ್ಗೆ ಜೈ, ನೇತಾಜಿ ಬೋಸ್ಗೆ ಜೈ ಅಂತ ಹೇಳ್ಬಿಡ್ತಾನೆ. ಮಧ್ಯದಲ್ಲಿ ಎಲ್ಲ ಕಾಂಪ್ಲೀಟ್ ಸೈಲೆಂಟ್ ಆಗಿಬಿಡ್ತಾರೆ. ಎಲ್ಲರೂ ಡಾನ್ಸು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ, ಹಾಡೋದು ನಿಲ್ಲಿಸ್ಬಿಡ್ತಾರೆ. ಯಾರದು ಚುಪ್. ಇದೆಲ್ಲ ಇನ್ನು ಬೇಡ. ಎರಡೇ ಶಬ್ದ, ಎರಡೇ ಘೋಷ, ಗಾಂಧಿ ಮಹಾತ್ಮಗೆ ಜೈ, ಪಂಡಿತು ನಾರಿಗೂ ಸೈ. ಈ ಹೆಣಗಳ ರಾಶಿಯಲ್ಲಿ ನಮ್ಮವರನ್ನು ಎಲ್ಲಿ ಅಂತ ಹುಡುಕೋದು? ಯಾರೂ ಜೀವಂತ ಇಲ್ಲ. ಅಯ್ಯೋ ನನ್ನ ಮಗು. ಈ ಕೃತ್ಯವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಇದಕ್ಕಾಗಿ ನಾನು ಕ್ಷಮೆ ಯಾಚಿಸುವುದಿಲ್ಲ, ಪಶ್ಚಾತ್ತಾಪ ಪಡುವುದಿಲ್ಲ. ಇದಕ್ಕಾಗಿ ನೀವು ಕೊಡುವ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧ ಇದ್ದೇನೆ. ಸ್ನೇಹಿತರೆ,
ಅಡ್ಡಂಡ ಕಾರ್ಯಪ್ಪನವರ ವ್ಯಕ್ತಿತ್ವದಲ್ಲಿ ಎದ್ದು ಕಾಣುವ ಧೈರ್ಯ, ಸ್ಥೈರ್ಯ, ಗಾಂಭೀರ್ಯ ಮತ್ತು ಅಚಲವಾದ ದೇಶಭಕ್ತಿ ನಿಜಕ್ಕೂ ಅನುಕರಣೀಯ. ಸಮಾಜದ ಬಗ್ಗೆ ಅವರಿಗಿರುವ ಅಪಾರ ಗೌರವ ಮತ್ತು ಧರ್ಮನಿಷ್ಠೆಯು ಅವರ ಪ್ರತಿಯೊಂದು ನುಡಿಯಲ್ಲೂ ಪ್ರತಿಧ್ವನಿಸುತ್ತದೆ. ಸಂಜೆ 6:30ಕ್ಕೆ ಆರಂಭವಾದ ಅವರ ನಾಟಕದ ಓದು ಪ್ರಸ್ತುತಿಯು ತಡೆರಹಿತವಾಗಿ ಸತತ 3 ಗಂಟೆಗಳ ಕಾಲ ಸಭಿಕರನ್ನು ಮಂತ್ರಮುಗ್ಧನಾಗಿಸಿತು. ಅಡ್ಡಂಡ ಕಾರ್ಯಪ್ಪನವರ ವಾಕ್ಚಾತುರ್ಯ ಮತ್ತು ವಿಷಯ ಮಂಡನೆಯ ಶೈಲಿಯೇ ಮರುಳಾದ ಪ್ರೇಕ್ಷಕರು ಯಾವುದೇ ಅಳುಕಿಲ್ಲದೆ ಹರಿದು ಬಂದ ಅವರ ಮಾತುಗಳನ್ನು ನಿಬ್ಬೆರಗಾಗಿ ಆಲಿಸಿದ್ದರು. ನಂತರ ನಡೆದ ಸಂವಾದದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಅವರು ಅತ್ಯಂತ ನಿಖರವಾಗಿ ಮತ್ತು ವೇಗವಾಗಿ ಉತ್ತರಿಸಿದರು. ಇದಕ್ಕೆ ಕಾರಣ ಕಳೆದ 6 ತಿಂಗಳುಗಳ ಕಾಲ ಸುಮಾರು 47ಕ್ಕೂ ಹೆಚ್ಚು ಪುಸ್ತಕಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಮರೆಮಾಚಲಾಗಿದ್ದ ಸತ್ಯವನ್ನು ಲೋಕದ ಮುಂದಿಡಲು ಅವರು ಮಾಡಿರುವ ಸಿದ್ಧತೆ. ಸ್ನೇಹಿತರೆ, ಇಲ್ಲಿ ನಾವು ಅರಿಯಬೇಕಾದ ಕಠೋರ ಸತ್ಯ ಹೊಂದಿದೆ. ನಮಗೆ ಇತಿಹಾಸದ ಪುಟಗಳಲ್ಲಿ ಬೋಧಿಸಲಾದ ವಿಷಯಗಳೆಲ್ಲವೂ ಸತ್ಯವಲ್ಲ. ದಶಕಗಳಿಂದ ಸುಳ್ಳಿನ ಇತಿಹಾಸವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿ ಅಮಾಯಕರನ್ನು ದೇಶದ್ರೋಹಿಗಳಂತೆ ಬಿಂಬಿಸುವ ಪ್ರಯತ್ನ ನಡೆದಿದೆ. ಪಂಡಿತ್ ನಾಥಾರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನು ಏಕೆ ಹತ್ಯೆ ಮಾಡಿದರು? ಈ ಪ್ರಶ್ನೆಯ ಹಿಂದಿರುವ ನೈಜ ಇತಿಹಾಸವನ್ನು ಅರಿಯಲು, ಆ ಮರೆಮಾಚಲಾದ ಸತ್ಯವನ್ನು ತಿಳಿಯಲು ನೀವು ಈ ನಾಟಕವನ್ನು ನೋಡಲೇಬೇಕು. ಇತಿಹಾಸದ ಪುಸ್ತಕಗಳಲ್ಲಿ ಕಳೆದು ಹೋಗಿದ್ದ ಅಥವಾ ಮರೆಮಾಚಲಾಗಿದ್ದ ವಿಚಾರಗಳನ್ನು ತೆರೆದಿಡುವ ಈ ನಾಟಕ ಕೆಲವೇ ದಿನಗಳಲ್ಲಿ ರಂಗಮಂದಿರಕ್ಕೆ ಲಗ್ಗೆ ಇಡಲಿದೆ. ನಮ್ಮ ಇತಿಹಾಸದ ಕರಾಳ ಮತ್ತು ಸತ್ಯಾಂಶಗಳನ್ನು ತಿಳಿದುಕೊಳ್ಳಲು ಪ್ರತಿಯೊಬ್ಬ ಭಾರತೀಯನೂ ಈ ನಾಟಕವನ್ನು ತಪ್ಪದೆ ವೀಕ್ಷಿಸಬೇಕು. ಇದು ಕೇವಲ ಒಂದು ನಾಟಕವಲ್ಲ, ಇದು ನಮಗೆ ತಿಳಿಯದಿದ್ದ ಇತಿಹಾಸದ ಮರುಚಿಂತನೆ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಸೇವಾ ಕನ್ನಡಿಗರು ಟ್ರಸ್ಟ್ ವತಿಯಿಂದ ಆಗಬೇಕು ಎಂದು ನಮ್ಮ ಟ್ರಸ್ಟ್ಗೆ ಅವಕಾಶ ಕೊಟ್ಟಂತಹ ಅಡ್ಡಂಡ ಕಾರ್ಯಪ್ಪನವರಿಗೆ ಸೇವಾ ಕನ್ನಡಿಗರು ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸೇವಾ ಕನ್ನಡಿಗರು ಟ್ರಸ್ಟ್ನ ಸದಸ್ಯರಿಗೂ ಅನಂತ ಧನ್ಯವಾದಗಳು. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಇನ್ನಾದರೂ ಎಚ್ಚೆತ್ಕೊಳ್ಳಿ, ಸತ್ಯವನ್ನು ತಿಳಿದುಕೊಂಡ ಸತ್ಯವನ್ನು ಧೈರ್ಯವಾಗಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಶ್ರೀರಾಮ್.